ಒಂದು ಭಾಷಣದ ವಿಚಾರದಲ್ಲಿ, ಒಂದು ಪುಸ್ತಕದ ವಿಚಾರದಲ್ಲಿ ಸರ್ಕಾರ ಕ್ಯಾಬಿನೆಟ್ ಕೌನ್ಸಿಲ್ ಕೊಟ್ಟಂತಹ ಒಂದು ಭಾಷಣವನ್ನು ರಾಜ್ಯಪಾಲರು ಓದಬೇಕಾದಾಗ, ಸದನದ ಮುಂದೆ ಜಂಟಿ ಅಧಿವೇಶನ ಉದ್ದೇಶಿಸಿ ಓದಬೇಕಾದಾಗ ಅವ್ರ ಕೈಗೆ ಭಾಷಣದ ಪ್ರತಿ ಯಾವಾಗ ಹೋಗಬೇಕು, ಎಷ್ಟು ಸಮಯಕ್ಕೆ ಹೋಗಬೇಕು, ಅವ್ರ ಕಡೆ ಘಳಿಗೆಯಲ್ಲಿ ಬೇಕಾದ್ರೆ ನಂಗೆ ಇದ್ರ ಬಗ್ಗೆ ತಿದ್ದುಪಡಿ ಬೇಕು, ಕ್ಲಾರಿಟಿ ಬೇಕು ಅಂತೇಳಿ ಇದನ್ನು ಓದ್ತಾನೆ ಬೇಕಾದರೂ ನೋಡಪ್ಪ ಹಿಂಗೆ ಬಂದಿದೆ, ನಂಗೆ ಇದ್ರ ಬಗ್ಗೆ ನಾನು ಒಂದಷ್ಟು ಸ್ಪಷ್ಟೀಕರಣ ಬಯಸ್ತಾ ಇದ್ದೀನಿ ಅಂತ ಹೇಳಬಹುದಾ? ಇಲ್ಲ ನಾನು ಇದನ್ನು ಈ ಭಾಷಣ ಓದೋಕ್ಕಾಗಲ್ಲಪ್ಪ, ಇಂಥ ತಪ್ಪುಗಳಿವೆ ಅಂತೇಳಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾ ಅಥವಾ ಆಗ್ರಹ ಮಾಡಬೇಕಾ ಅವರು ಅಂತ? ಮೊದಲನೇದು, ಈಗ ಅಶೋಕ್ ಗೌಡ್ರು ಬಿಜೆಪಿ ವಕ್ತಾರರು ಅಂತ ನನ್ನ ಅನಿಸಿಕೆ, ರಾಜ್ಯಪಾಲರು ವಕ್ತಾರರಲ್ಲ ಅಂತ. ನಾನು ಬಿಜೆಪಿ ವಕ್ತಾರನೇ, ಅದ್ರಲ್ಲಿ ಯಾವ ಡೌಟು ಬೇಡ ಸರ್. ರಾಜ್ಯಪಾಲರು ಯಾವುದೇ ಪಕ್ಷಕ್ಕೆ ಸೀಮಿತವಾದವರಲ್ಲ ಅನ್ನೋದು ನನ್ನ ಭಾವನೆ. ಅದನ್ನ ಅಶೋಕ್ ಅವರು ಅವ್ರನ್ನ ಬೆಂಬಲಿಸೋದಾಗ್ಲಿ ಅಥವಾ ಇಂಡಿಪೆಂಡೆಂಟ್ ಆಗ್ಲಿ ಚರ್ಚೆ ಮಾಡ್ಬೇಕಾಗಿತ್ತು. ಯಾವಾಗ ಅವ್ರ ಮನೆಗೆ ಹೋಗಿತ್ತು, ಯಾವಾಗ ಅವ್ರ ಮನೆಗೆ ಬಂದಿತ್ತು ಅನ್ನೋದನ್ನ, ಅದು ಸಾರ್ವಜನಿಕ ವಲಯದಲ್ಲಿ ಇಲ್ಲದೆ ಇರುವಂತ ವಿಚಾರಗಳನ್ನ ಅಶೋಕ್ ಅವ್ರು ಹೇಳ್ತಾ ಇದಾರೆ ಅಂತಂದ್ರೆ, ಬಿಜೆಪಿ ಆಫೀಸ್ ಅಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದೆಯಾ ಅಥವಾ ಅವರು ಬಿಜೆಪಿ ಆಫೀಸಿಗೆ ಯಾವಾಗ ಬಂದಿತ್ತು? ಸರ್ಕಾರ ಹೇಳ್ತಲ್ಲ ಸರ್, ನಿನ್ನೆ ಸಾಯಂಕಾಲ ಕೊಟ್ಟಿದ್ದು ಅಂತ ಯಾರು ಹೇಳಿದ್ರು? ಸರ್ಕಾರ ಹೇಳ್ತಲ್ಲ, ಎಚ್ ಕೆ ಪಾಟೀಲ್ ಹೇಳಿದ್ರಲ್ಲ, ನಿನ್ನೆ ಹೇಳಿದ್ರಲ್ಲ ಎಚ್ ಕೆ ಪಾಟೀಲ್. ನೋಡಿ, ಬಿಜೆಪಿ ಇಸ್ ಇಂಡಿಪೆಂಡೆಂಟ್ ದ್ಯಾನ್ ದಿ ಪೊಲಿಟಿಕಲಿ ಅಪಾಯಿಂಟೆಡ್ ಇರಬಹುದು ಗವರ್ನರ್. ಕಾಂಗ್ರೆಸ್ ಮಂತ್ರಿಗಳು ಹೇಳಿದಂತ ವಿಚಾರನ ನಾನು ಮಾತಾಡ್ತಿರೋದು, ಆಯ್ತಾ? ನಾನು ಮಾಡ್ಕೊಳ್ಳೋದು ಬೇಡ. ಕಾಂಗ್ರೆಸ್ ಮಂತ್ರಿಗಳು ಎಚ್ ಕೆ ಪಾಟೀಲ್ ಹೇಳಿದ್ರು, ಗವರ್ನರ್ ಅವ್ರಿಗೆ ಬಂದಿರೋ ವಿಚಾರಗಳನ್ನ ಒಂದು ಪಕ್ಷಾತೀತವಾಗಿ ನಾವೆಲ್ಲ ಚರ್ಚೆ ಮಾಡ್ಬೇಕಾಗ್ತದೆ. ಒಬ್ಬ ಪಕ್ಷದ ಪ್ರತಿನಿಧಿ ಅಂತ ಹೇಳಿ ಅಶೋಕ್ ಅವರು ಅದನ್ನ ಡಿಫೆಂಡ್ ಮಾಡೋದು ಸರಿಯಲ್ಲ. ಇಂಡಿಪೆಂಡೆಂಟ್ ಆಗಿ ಅವ್ರು ಡಿಫೆಂಡ್ ಮಾಡ್ಲಿ ಅಂತ ನನ್ನ ಅಭಿಪ್ರಾಯ. ಇದು ಒಂದು. ಎರಡನೇದು, ಒಂದ್ಸರಿಗೆ ಈ ಭಾಷಣವನ್ನು ಏನು ಪ್ರಿಪೇರ್ ಮಾಡಿರ್ತಾರಲ್ಲ, ಇಟ್ಸ್ ಅ ರಿಪೋರ್ಟ್ ಮೋರ್ ದನ್ ಎ ಸ್ಪೀಚ್. ಒನ್ ಶುಡ್ ಅಕ್ಸೆಪ್ಟ್ ಇಟ್ ಎಸ್ ಎ ರಿಪೋರ್ಟ್ ಆಫ್ ದಿ ಗವರ್ಮೆಂಟ್. ಅಂದ್ರೆ ಅವ್ರದ್ದು ಏನೇನಾಗಿದೆ, ಸಾಧನೆಗಳು ಏನಿದಾವೆ, ತೊಂದರೆಗಳು ಏನಾಗಿದೆ, ಮುಂದಿನ ಪ್ರೋಗ್ರೆಸ್ ಯಾವ ರೀತಿ ಇದೆ, ಅವರ ಮುನ್ಸೂಚಿ ಏನೇನು ಕಾರ್ಯಕ್ರಮಗಳನ್ನ, ಮುಂದಿನ ವಿಚಾರಗಳನ್ನ ಯಾವ ರೀತಿ ತಗೋಬೇಕು ಅಂತ ಮಾಡಿದ್ದಾರೆ, ಎಲ್ಲವನ್ನು ಅದರಲ್ಲಿ ರೆಡಿ ಮಾಡಿ ಕೊಟ್ಟಿರುವಂತ ವಿಚಾರ. ಅದನ್ನ ನನ್ನ ಮನಸ್ಸಿಗೆ ತಕ್ಕಂಗೆ ನಾನು ಹೇಳ್ತೀನಿ ಅಥವಾ ನಾನು ಹೇಳೋದಿಲ್ಲ ಅನ್ನೋ ಡಿಸ್ಕ್ರಿಷನ್ ಗವರ್ನರ್ಗಾಗ್ಲಿ ಮತ್ತೊಬ್ಬರಿಗಾಗ್ಲಿ ಬರೋದಿಲ್ಲ. ಯಾಕಂದ್ರೆ ಅವರು ವಿರೋಧ ಪಕ್ಷದ ಕಿವಿಗೆ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ಅಥವಾ ಅವರು ಈ ಆಡಳಿತ ಪಕ್ಷದಲ್ಲಿ ಇರುವಂತವ್ರಿಗೆ ಅವ್ರು ಮೆಚ್ಚಿಸ್ಬೇಕು ಅಂತ ಹೇಳ್ತಾ ಇಲ್ಲ. ಗವರ್ನರ್ ಓಸ್ ಎ ಡ್ಯೂಟಿ ಟು ಆಲ್ ದ ಸಿಟಿಸನ್ಸ್ ಆಫ್ ದಿ ಸ್ಟೇಟ್. ಈಗ ರಾಜ್ಯದ ಎಲ್ಲಾ ಪ್ರಜೆಗಳಿಗೆ ಗವರ್ನರ್ದು ತಂದಾದ ಒಂದು ಕರ್ತವ್ಯ ಇರ್ತದೆ. ಸರ್ಕಾರ ಎಲ್ಲಿ ತಪ್ಪು ಹೆಜ್ಜೆ ಇಟ್ಟಿತ್ತು ಅಂತಂದ್ರೆ ಅದರ ಬಗ್ಗೆ ಜನರ ಅಭಿಪ್ರಾಯಗಳು ಬರ್ಲಿ, ಜನರ ಅಶೋಕ್ತರ ಬಗ್ಗೆ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ಕಾರದಿಂದ ಜನರಿಗೆ ತಲುಪಲಿ. ಅಕಸ್ಮಾತ್ ಸರ್ಕಾರದ ವಿಚಾರಗಳಲ್ಲಿ ಜನರಿಗೆ ಅಭಿಪ್ರಾಯ ಇರ್ಲಿಲ್ಲ ಅಂತಂದ್ರೆ, ಅಥವಾ ಒಪ್ಪಿಗೆ ಇರ್ಲಿಲ್ಲ ಅಂತಂದ್ರೆ, ಅಥವಾ ಒಮ್ಮತ ಇರ್ಲಿಲ್ಲ ಅಂದ್ರೆ ಅದರ ಬಗ್ಗೆ ವಿರೋಧ ಅಥವಾ ಚರ್ಚೆ ಅಥವಾ ಸಾರ್ವಜನಿಕ ವಲಯದಲ್ಲಿ ಅದರ ಬಗ್ಗೆ ಸಾಕಷ್ಟು ವಿಚಾರ ವಿನಿಮಯ ಆಗ್ಲಿ ಅನ್ನೋ ವಿಚಾರಕ್ಕಾಗಿ ಇವೆಲ್ಲ ಕಾರಣಗಳಿರ್ತಾವ. ದಿಸ್ ಇಸ್ ನಾಟ್ ಎನ್ ಎಂಟಿ ಫಾರ್ಮ್ಯಾಲಿಟಿ. ಏನೋ ಇವ್ರ ಮನ್ಸಿಗೆ ಬಂದಂಗೆ ಇವ್ರು ಬರೆದು ಕೊಟ್ಟು ಅವ್ರ ಮನ್ಸಿಗೆ ಬಂದಂಗೆ ಅವ್ರು ಹೇಳಿ ಹೋಗೋದು ತಮ್ಮ ವೈಯಕ್ತಿಕ ತೃಪ್ತಿಗೋಸ್ಕರ ಅಲ್ಲ. ಇದು ದೇರ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ obligation involved. The constitution obligation ಏನಂತಂದ್ರೆ, to make the people aware of the government's policies, number one. Number two, invite objections or suggestions from the general public in respect of the proposed policy decisions, number two. Number three, if there is any suggestion by the government or opposition or by the general public, it is open for them to have a public debate and also to seek suggest the government to act in accordance with the consensus of the people ಅನ್ನೋದ್ರ ಬಗ್ಗೆ ಇವೆಲ್ಲ ವಿಚಾರಗಳು. ಅದನ್ನ ನಾನು ಜನರ ಎದುರುಗಡೆನೆ ಹೇಳೋದಿಲ್ಲ ಅಂತಂದ್ರೆ, ಈಗ ನೋಡಿ, ಕೆಲವೊಂದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಬಿಲ್ಗಳು ಪಾಸ್ ಆಗ್ತವೆ. ಆ ಬಿಲ್ಗಳನ್ನ ಡಿಸ್ಕಷನ್ ಯಾಕೆ ಮಾಡ್ಬೇಕು ಅಂತ ಇರೋದಂದ್ರೆ, ಎಲ್ಲರ ಅಭಿಪ್ರಾಯಗಳನ್ನ ಪಡೆದುಕೊಂಡು ಆ ಬಿಲ್ ನಲ್ಲಿ ಏನಾದ್ರೂ ಕೆಲವೊಂದು ಅಮೆಂಡ್ಮೆಂಟ್ ಬೇಕಾಗಿತ್ತು ಅಂತಂದ್ರೆ ಯಾವ ರೀತಿ ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ಲಿ, ವಿಚಾರ ವಿನಿಮಯಗಳಾಗ್ಲಿ, ಸಾರ್ವಜನಿಕ ವಲಯದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಲಿ,
ಎಲ್ಲರಿಗೂ ಒಪ್ಪಿಗೆ ಆಗುವಂತದ್ದು Okay. ಬಿಲ್ ಬರ್ಲಿ ಅಥವಾ ಒಂದೇ ಒಂದು ಪ್ರಶ್ನೆ, ಒಳ್ಳೆ ಪ್ರಶ್ನೆ, ಹಾಗೆಲ್ಲ ಇದ್ದಾಗ ಒಳ್ಳೆ ಪ್ರಶ್ನೆ. ಅದನ್ನೇ ಮಾಡದೇ ಇದ್ರೆ ಅದು ಇಟ್ ಈಸ್ ಫೇಲ್ಯೂರ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಬೈ ದಿ ಚಿಕ್ಕದಾಗಿ ಸಂಕೇತ್ ಸರ್, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್ ಟು ಯುವರ್ ದಿಸ್ ಥಿಂಗ್, ದ್ವೇಷ ಭಾಷಣ ಬಿಲ್ಲು ವಿತೌಟ್ ಡಿಸ್ಕಷನ್ ಪಾಸ್ ಆಗಿದೆ. ಪ್ಲೀಸ್ ರಿಮೆಂಬರ್ ದಿಸ್. ಒಂದು. ಎರಡನೇದು, ಇನ್ನೂ ಒಂದು ಘೋರವಾದ ಹೇಳ್ಬಿಡ್ತೀನಿ. 2015-16ನೇ ಸಾಲಿನಲ್ಲಿ ಈ ರಾಜ್ಯದಲ್ಲಿ ಬೋರ್ವೆಲ್ ಬಗ್ಗೆ ಒಂದು ಬಿಲ್ ಪಾಸ್ ಆಗ್ತದೆ ಸರ್. ಬಿಲ್ ಪಾಸ್ ಆಗ್ಬಿಟ್ಟು ಇಂಪ್ಲಿಮೆಂಟ್ ಆಗ್ಬಿಡ್ತದೆ. ಈ ರಾಜ್ಯದ 153 ತಾಲೂಕುಗಳಲ್ಲಿ ಇನ್ನೊಂದು ಬೋರ್ವೆಲ್ ಮಾಡಂಗಿಲ್ಲ ಅಂತ ಹೇಳಿ ನಮ್ಮ ಆವತ್ತಿನ ಮಂತ್ರಿ ರಮಾನಾಥ್ ರೈ ಅವರಿಗೆ ಪಾಪ ಗೊತ್ತೇ ಇರಲ್ಲ, ಒಂದು ಬೋರ್ವೆಲ್ ಬಗ್ಗೆ ಒಂದು ಕಂಪ್ಲೇಂಟ್ ಹೋಗ್ತದೆ ಸರ್ ಮಂಗಳೂರು ಜಿಲ್ಲೆಯಲ್ಲಿ. ಆಮೇಲೆ ಡಿ ಸಿಗೆ ಒಬ್ಬ ರಾತ್ರಿ 2 ಗಂಟೆಲಿ ಫೋನ್ ಮಾಡ್ತಾರೆ ಸರ್. ಆಗ 2 ಗಂಟೆಲಿ ಫೋನ್ ಮಾಡಿದಾಗ ಅದು ಬೋರ್ವೆಲ್ನ ಅವರು ಸೀಸ್ ಮಾಡ್ತಾರೆ, ಎಲ್ಲಾ ಬೋರ್ವೆಲ್ ಮಿಷಿನ್ಗಳನ್ನ ಸೀಸ್ ಮಾಡ್ತಾರೆ ಆವತ್ತಿನ ಮಂಗಳೂರು ಡಿ ಸಿ. ಅವಾಗ ರಮಾಕಾಂತ್ ರೈ ಅವರು ಫೋನ್ ಮಾಡ್ತಾರೆ ಡಿ ಸಿಗೆ, ಏನ್ರಿ ಈ ತರ ಎಲ್ಲ ಮಾಡ್ತೀವಿ, ರಮಾನಾಥ್ ರೈ ಆಯ್ತಾ. ಆವಾಗ ಸೀಸ್ ಮಾಡ್ದಾಗ ಕೇಳ್ತಾರೆ, ಸರ್ ಬಿಲ್ ಪಾಸ್ ಆಗಿದೆ ಸರ್ ಅಂತ. ಯಾವ ಸರ್ಕಾರದಲ್ಲಿ ಅಂತ ಕೇಳ್ತಾರೆ. ಸರ್ ನಿಮ್ದೇ ಸರ್ಕಾರದಲ್ಲಿ ಸರ್ ಅಂತಾರೆ. ಇದು ನಡೆಯುತ್ತಿರ್ತಕ್ಕಂಥದ್ದು, ಇದು ಇಂಪಾರ್ಟೆಂಟ್. ಯಾಕೆಂದ್ರೆ ರಾಜ್ಯದಲ್ಲಿ ಸದನ ಇರೋದು ಏನಕ್ಕೆ ಗೊತ್ತಾ? ಚರ್ಚೆನ ಯಾವ ರೀತಿ ದುರುಪಯೋಗ ಆಗ್ತಿದೆ ಇದೇ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಅಂತ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ. ತುಂಬಾ ಸಂತೋಷ. ನಾನು 2 ಎಕ್ಸಾಂಪಲ್ ಕೊಟ್ಟೆ, ಸತ್ಯ ನೀವು ಮಾತಾಡಿದ್ರೆ ಸತ್ಯ. ಸಂತೋಷ. ಥ್ಯಾಂಕ್ ಯು ಅಶೋಕ್ ಗೌಡ್ರೆ, ಥ್ಯಾಂಕ್ ಯು ಸಂಕೇತ್ ಹೆಣಿಗೆ ಸರ್, ಥ್ಯಾಂಕ್ ಯು ನಂದನ್ ಕಶ್ಯಪ್ ಅವರೇ. ಇಂಥ ವಿಚಾರಗಳಲ್ಲಿ, ಈ ಬಿಲ್ಗಳ ವಿಚಾರದಲ್ಲಿ ಚರ್ಚೆ ಆಗದೆ ಅಂಗೀಕಾರವಾಗಿದೆ ಅನ್ನೋದಿದೆಯಲ್ಲ, ಯಾವುದೇ ಒಂದು ಸರ್ಕಾರಕ್ಕೆ ಸೀಮಿತವಾಗಿ ನಡೀತಿರ್ತಕ್ಕಂಥ ವಿದ್ಯಮಾನ ಅಲ್ಲ. ಒಂದಷ್ಟು ಗಲಭೆಗಳು, ಒಂದಷ್ಟು ಗದ್ದಲ, ಒಂದಷ್ಟು ಜನ MP ಆಚೆ ಹಾಕಿ, ಒಂದಷ್ಟು ಜನ MLAಗಳನ್ನ ಆಚೆ ಹಾಕಿ ಅಂತೇಳಿ ಎಷ್ಟೋ ಬಿಲ್ಗಳು ಪಾಸ್ಸಾಗಿರೋದ್ರ ಬಗ್ಗೆ ಸಾರ್ವಜನಿಕವಾಗಿಯೂ ಅದು ಗಮನಕ್ಕೆ ಬರ್ತಾ ಇಲ್ಲ. ಅನೇಕ ಮಿನಿಸ್ಟರ್ಗಳು ಕೂಡ ಗೊತ್ತಿಲ್ಲ ಅನ್ನೋದು ಎಲ್ಲ ಸರ್ಕಾರಗಳ ವಿಚಾರದಲ್ಲೂ ನಿಜಾನೇ. ಇದೆಲ್ಲದರ ಆಚೆಗೆ ಅಟ್ಲೀಸ್ಟ್ ಮಹಾತ್ಮ ಗಾಂಧಿ ಅವರನ್ನು ನಾವು ರಾಜಕಾರಣದಿಂದ ಅದು ದೂರ ಇಡೋಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.